ಬಾಯಲ್ಲಿಟ್ರೆ ಕರ್ಗೋ ತರ ಗರಿ ಗರಿಯಾದ ಎಗ್ ಪಫ್ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು. ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ. ಈ ಪಫ್ ಮಾಡಕ್ಕೆ ಮೈದಾನು ಬೇಡ, ಅದನ್ನ ನಾದಿ ಲಟ್ಟಿಸೋದು ಬೇಡ. ಈಸಿಯಾಗಿ ಬ್ರೆಡ್ ಇಂದಾನೆ ಈ ಪಫ್ ಮಾಡ್ಕೋಬಹುದು. 4 ಬ್ರೆಡ್ ಪೀಸು ಮತ್ತೆ 4 ಮೊಟ್ಟೆ ಇದ್ರೆ ಸಾಕು. ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಇವಾಗ ಮಾಡೋ ರೀತಿ ನೋಡೋಣ. ಎಗ್ ಪಫ್ ಮಾಡೋದಕ್ಕೆ ಫಸ್ಟ್ ಸ್ಟಫಿಂಗ್ ನ ರೆಡಿ ಮಾಡ್ಕೋಬೇಕು. ಒಂದು ಬಾಂಡ್ಲಿ ಇಟ್ಟು ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮೆತ್ತಗಾಗಿ ಕಲರ್ ಚೇಂಜ್ ಆಗೋವರೆಗೂ. 1-2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದು ತಗೊಂಡಿದೀನಿ. 3-4 ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿರೋದು, ಸ್ವಲ್ಪ ಕರಿಬೇವು, ಹೆಚ್ಚಿರೋ ಟೊಮ್ಯಾಟೊ ಒಂದು. ಫ್ರೈ ಆದ್ಮೇಲೆ ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಖಾರ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲೆ ಮತ್ತೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಕೊತ್ತಂಬರಿ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಮೊಟ್ಟೆ ಬೇಯಿಸಿ ಕಟ್ ಮಾಡ್ಕೊಂಡಿರೋದು ತಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಬ್ರೆಡ್ ಸ್ಲೈಸ್ ನ ರೆಡಿ ಮಾಡ್ಕೊಳ್ಳೋಣ. ಬ್ರೆಡ್ ಸೈಡ್ಸ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಹಬೆನಲ್ಲಿ ಬೇಯಿಸ್ಕೊಳ್ಬೇಕು. ಪಾತ್ರೆನಲ್ಲಿ ನೀರು ಹಾಕಿ ತಟ್ಟೆ ಇಟ್ಟು ಅದ್ರ ಮೇಲೆ ಬ್ರೆಡ್ ಪೀಸ್ ಗಳನ್ನ ಜೋಡಿಸ್ಬಿಟ್ಟು ಹಬೆನಲ್ಲಿ ಒಂದ್ ನಿಮಿಷ ಸ್ವಲ್ಪ ಮೆತ್ತಗಾಗ್ಲಿ ಅಂತ ಬೇಯಿಸ್ಕೋಬೇಕು. ಒಂದು ಬ್ರೆಡ್ ಪೀಸ್ ಇಟ್ಕೊಳ್ಳಿ. ಅದನ್ನು ಲಟ್ಟಂಗಿನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಆ ಬ್ರೆಡ್ ಲಟ್ಟಂಗಿನಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಸ್ವಲ್ಪ ಉದ್ದ ಬರುತ್ತೆ. ಅವಾಗ ಫೋಲ್ಡ್ ಮಾಡಕ್ ಈಸಿ ಆಗುತ್ತೆ. ಸ್ವಲ್ಪ ದೊಡ್ಡ ಬ್ರೆಡ್ ಪೀಸ್ ತಗೊಂಡ್ರೆ ಬೆಟರ್. ಅವಾಗ ಮೊಟ್ಟೆ ಅದ್ರೊಳಗಡೆ ನೀಟಾಗಿ ಕೂರುತ್ತೆ. ಗೋಧಿ ಹಿಟ್ಟು ಸ್ಲರಿ ಮಾಡ್ಕೊಳ್ಳಿ. ಒಂದ್ ಅರ್ಧ ಸ್ಪೂನ್ ಗೋಧಿ ಹಿಟ್ಟು, ಅದಕ್ಕೆ ನೀರ್ ಹಾಕ್ಬಿಟ್ಟು ಅದನ್ನ ಸೈಡ್ ಅಲ್ಲಿ ಹಾಕಿ ಅದು ಬೈಂಡ್ ಆಗುತ್ತೆ. 4 ಸೈಡು ಹಚ್ಚಿದ್ಮೇಲೆ ಈ ತರ ಫೋಲ್ಡ್ ಮಾಡ್ಕೊಂಡು ಅದಕ್ಕೆ ಒಂದು ಟೂತ್ ಪಿಕ್ ನ ಚುಚ್ಚಿ ಎಲ್ಲ ಬ್ರೆಡ್ ಪೀಸಸ್ ಒಂದೊಂದಾಗಿ ತಗೊಂಡು ಲಟ್ಟಣಿಗೆ ಸ್ವಲ್ಪ ಲಟ್ಸ್ಕೊಂಡು ಸ್ಟಫಿಂಗ್ ಇಟ್ಟು ಅದರೊಳಗಡೆ ಮೊಟ್ಟೆ ಇಟ್ಬಿಟ್ಟು ಕ್ಲೋಸ್ ಮಾಡಿ ಫೋಲ್ಡ್ ಮಾಡಿ. ಈ ತರ ಎಲ್ಲ ರೆಡಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ಒಂದೊಂದಾಗಿ ಪೀಸಸ್ ರೆಡಿ ಮಾಡ್ಕೊಂಡಿರೋದನ್ನ ಎಣ್ಣೆಗೆ ಹಾಕಿ 2 ಸೈಡ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಳ್ಳಿ. ದೊಡ್ಡ ಬ್ರೆಡ್ ಪೀಸ್ ತಗೊಂಡು ನೀಟಾಗಿ ಲಟ್ಟಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಇದು ಓಪನ್ ಆಗಲ್ಲ. ಬ್ರೆಡ್ ಪೀಸ್ ಚಿಕ್ಕದಿದ್ರೆ ಓಪನ್ ಆಗ್ಬಿಡುತ್ತೆ, ಸ್ಟಫಿಂಗ್ ಕೂರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ. ಮತ್ತೆ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಾಯ್ತು ಅಂತ. ಥ್ಯಾಂಕ್ ಯು.